ಡೌನ್ ಆಗಿದ್ರಿ ಡೌನ್ ಆದ ಕಡೆ ಜೀವಾಮೃತ ಕೊಟ್ಬೇಕಾಗ್ತದೆ. ಜೀವಾಮೃತನೂ ಕೊಡ್ಬೇಕು. ಗೂಳಿ ಕಾಣಿಸ್ದಂಗೆ ಕಾಣಿಸ್ತಾರೆ ಅವೆಲ್ಲ. ಅವ್ರ ಬಾಡಿಗೆ ಅವ್ರಿಗೆ ಬಿಟ್ಟು ಬಿಟ್ಟಿದ್ದಾರೆ, ಕಟ್ಟಿ ಹಾಕಿಲ್ರಿ ನಾವು. ಅದ್ರ ಸಂಬಂಧ ಇದು ಸಪ್ರೇಟ್ ಮಾಡಿದ್ದೀವಿ. ಇದು ಗೋಕೃಪಾಮೃತ ರೆಡಿ ಮಾಡಿದ್ದೀರಿ ಸರ್. ಈಗ ಕಾಡ್ ಸಿದ್ದೇಶ್ವರ ಅಪ್ಪರ್ದು ನಾವು ಹೇಳೋದು ಜೀವಾಮೃತನೇ ಹೇಳೋದ್ರಿ. ಯಾಕಂದ್ರೆ ಒಂದಕ್ಕೆ ನಂಬಿದೆವು, ಅದು ಚಲೋ ಆಗ್ಯದ ನಮ್ಗೆ. ಅದಕ್ಕೆ ಇದ್ರದ್ದು ರಿಸಲ್ಟ್ ಭಾಳ ಮಂದಿ ಹೇಳಕತ್ತಾರ. ತಂದು ಮೊದಲ ಕಲ್ತಾರ ರೆಡಿ ಮಾಡಿ ಸರ್. ಇದು ಗೋಕೃಪಾಮೃತ ರೀ. ಕಾಡ್ ಸಿದ್ದೇಶ್ವರ ಅಪ್ಪರ್ ಏನದ ಮಲ್ಸಿಂಗ್ ಅನ್ನೋದು ಹೊದಿಕೆ ಅನ್ನೋದು ಭಾಳ ಮಹತ್ವ ಅದ. ಈ 4 ಸೂತ್ರದಾಗ ಒಂದು ಚಲೋ ಅಂದು ಒಂದು ಕ್ಯಾಕಂದ್ರೆ ನಡೆಯಂಗಿಲ್ರಿ. ಅದು ಕಾರಿಗೆ 4 ಗಾಲಿ ಇದ್ದಂಗೆ. ಮುಂದಿನ ಚಲೋ, ಹಿಂದಿನ ಚಲೋ, ಮಕ್ಕಳಿಂದ ಚಲೋ, ಡ್ರೈವರ್ಕಿಂದ ಚಲೋ ರೀ. ಎಲ್ಲಾನು ಮುಗಿಸಿ ಅವು 4 ಸೂತ್ರ ಪರಿಪಾಲನೆ ಮಾಡ್ದಾಕಾರ ಮಾತ್ರ ಸಕ್ಸಸ್ ಆಗ್ತದೆ ರೀ. ಒಂದು ಮಾಡಿ ಒಂದು ಬಿಟ್ಟು ಅದು ಮನ್ಯಾಗ ಕಾಕ ಬೇಡಂದ್ರ, ಮನ್ಯಾಗ ಬೇಡಂದ್ರು, ಮಕ್ಳು ಬೇಡಂದ್ರು, ಅಣ್ತಂಬ್ರು ಬೇಡಂದ್ರು, ಅದು ಮಾಡಿ ಬಾಡಿದ್ರೆ ಸರಿಯಾಗೋದಿಲ್ಲ. ಸರಿಯಾಗಿ ಮಾತ್ರ ಸಂಯಮ ಇರ್ಬೇಕು ರೀ, ಭಾಳ ಸಮಾಧಾನ ಇರ್ಬೇಕು ರೀ, ತಾಳ್ಮೆ ಭಾಳ ಮಹತ್ವ ಅದ್ರಿ. ಆಮೇಲೆ ನಂಬಿಕೆ ಭಾಳ ಮಹತ್ವ ಅದ್ರಿ. ನಂಬಿಕೆ ಇದ್ದರೆ ಸಾಂಬ ಬಲಿತಾನ ಅಂದ್ರಿ. ನಂಬಿಕೆ ಇದ್ರೇ ಕೆಲಸ ಆಗ್ತದೆ. ಇಲ್ಲಿಕಂದ್ರೆ ಅದು ಜೋಗ 4-5 ದೇವ್ರಿ ನಂಬಿಕೆ ಸುಮ್ಮನೆ ಒಳ್ಳೆ ಮುಡಿದಂಗೆ ಆಗ್ತದೆ. ನಂಬಿಕೆ ಭಾಳ ಮಹತ್ವ ಅದ್ರಿ. ಏನಾರಿ ಯಾಕಾಗಲಕ್ಕ ನಮ್ಮದು ಬೆಳೆ ಇವತ್ತು ಸಕ್ಸಸ್ ಆಗಿಲ್ಲ. ಈ ವರ್ಷ ನಾವು ಬೀಜಾಮೃತನೂ ಮಾಡಿದ್ದೆವು, ಜೀವಾಮೃತನೂ ಮಾಡಿದ್ದೆವು, ಅಪ್ಸನೂ ಮಾಡಿದ್ದೆವು, ಮಲ್ಸಿಂಗನೂ ಮಾಡಿದ್ದೆವು. ಅಂದ್ರೂ ನಮ್ಮ ಬೆಳೆ ಕರೆಕ್ಟ್ ಆಗಿಲ್ಲಪ್ಪ ಅಂತಂದ್ರೆ ನಾವು ಇನ್ನೂ ನ್ಯೂನತೆದಾಗ ಅದೇವು. ನಾವು ಈಗ ರೋಗ ಬತ್ತು, ಕೀಟ ಬತ್ತಪ್ಪ ಅಂತಂದ್ರೆ ಅದಕ್ಕೆ ಎಣ್ಣೆ ಹೊಡಿಲಿಕ್ಕೆ ಹೋಗಲ್ಲ ಸರ್. ನಾವು ಪಟಕನೇ ಅದಕ್ಕೆ ರೋಗ ನಿವಾರಣೆ ಮಾಡಕ್ಕೆ ಹೋಗೋದಿಲ್ಲ. ನಾವು ಇನ್ನೂ ತಪ್ಪಿದ್ದೇವೆ. ರೋಗ ಬರ್ಲಾರ್ದಂಗೆ ಇರಬೇಕಾಗಿತ್ತು. ಅಂದ್ರೆ ಬಿಡಿ ಸೇರಬಾರ್ದು, ತಂಬಾಕು ಹಾಕೋಬಾರ್ದು, ಸರಿಯಾಗಿ ಕುಡಿಬಾರ್ದು, ಗಾತಾನ ಮನೆ ಮಾರ ಪರವೆ ಎಲ್ಲಿ ಕೂತಿದ್ದಾನು ಪರವೆ ಎಲ್ಲರೂ ಇಸ್ಪೆಟ್ ಆಡೋದು, ಇವೆಲ್ಲ ದುಶ್ಚಟಗಳು ಮಾಡೋದ್ರಿಂದ ಆರೋಗ್ಯ ಶಿಥಿಲ ಆಗ್ತದೆ, ಆರೋಗ್ಯ ಹಾಳಾಗ್ತದೆ. ಅದ್ರೊಳಗೆ ನಾವು ಏನು ಮಾಡ್ಬೇಕಾಗ್ಯದ ಮಾಡ್ಕೊಂಡೇವಪ್ಪ ಅಂತಂದ್ರೆ ಅದನ್ನು ಮಾಡ್ತೇವೆ ಹೊರತು ಅದಕ್ಕೆ ಏನಾರೇ ಮಾಡಿ ಅದನ್ನು ದುರಸ್ತಿ ಮಾಡಕ್ಕೆ ಹೊಡಿರೋದಿಲ್ಲ. ಎದ್ದಿತ್ತಂದ್ರೆ ಜಡ್ ಬರೋಲ್ಲತ್ರಿ. ಮೈಯಾಗ ಶಕ್ತಿ ಐತಪ್ಪ ಅಂದ್ರೆ ತಾಕತ್ತಿತ್ತಂದ್ರೆ ರೀ ತಡ್ಕೊತವ್ರಿ. ಹಂಗೆ ಒಂದು ತುಸು ಸಂಯಮ ಒಂದು 2-3 ವರ್ಷ ಸಮಾಧಾನಲೇ ಅದನ್ನು ನಾವೇನು ತಪ್ಪಲಿಕತ್ತಿದ್ದೇವೆ ಅದನ್ನು ಶುದ್ಧ ಮಾಡ್ಕೊಳ್ಳೋದು ಕೊಂಡೇವಂದ್ರೆ ಭಾಳ ಕರೆಕ್ಟ್ ಆಗ್ತರಿ. ಮುಂದೆ ತಾನೇ ಓಡಿ. ಈಗ 13 ವರ್ಷ ಆಯ್ತು ರೀ ನಾವು ಜೀವಾಮೃತ ಬಿಟ್ರಿ. 19 ವರ್ಷ ಆಯ್ತು ರೀ ನಾವು ಜೀರೋ ಬಜೆಟ್ ಮಾಡ್ಲಕತ್ತೀವಿ. 10-15 ವರ್ಷ ಮೇಲೆ ಆಯ್ತು ರೀ ನಾವು ಯಾವುದೂ ಅದ್ರ ಈ ಮಲ್ಚಿಂಗ್ ಒಂದು ಮಾಡ್ತೇವೆ ರೀ. ಈಗ ಅಲ್ಲಿ ನಿಂಬಿಡ್ದ ನೋಡಿರಲ್ಲ, ಕಳೆನೇ ತೆಗ್ದಿಲ್ರಿ ನಾವು. ಎಲ್ಲರೂ 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ಬರೀ ಕಸಕ್ಕಾಗಿ ಉಪಯೋಗ ಮಾಡ್ಯಾರಿ. ನಾವು ಒಂದು 5 ಪೈಸಾ ಲೇಬರ್ ಅವ್ರು ಕರ್ಕೊಂಡು ಬರ್ದು ಕಳಿಸೋದು ಸಿಗ್ತಾರೋ ಇಲ್ಲೋ. ಈಗ ನಮ್ಗೆ ಕಸ ಬಂದಿತ್ತಂದ್ರೆ ಇನ್ನೂ 8 ದಿನದ ಹಿಂದೆ ಮೊದಲು ಅವ್ರಿಗೆಲ್ಲ ಮನೆ ತಿರುಗಾಡಿ ಕೇಳ್ಕೊತು ಬಂದರು ಬರ್ಲಿಕ್ಕಿಲ್ಲ, ಹುಲ್ಲು ಹತ್ತಿ ಇಲ್ಲಿ ಹಾಳ, ಅವ್ರಿಗೆ ಕರ್ಕೊಂಡು ಬರೋದು ಕಳಿಸೋದು ಬರ್ಲಾರ ಬಿಟ್ಟು ಅದು ಹಾಳ, ರೊಕ್ಕ ಕೊಡೋದು ಒಂದು ಹಾಳ. ಹಿಂಗಾಗಿ 1-9 ಎಲ್ಲ ತಪ್ತಾರೆ. ಅದಕ್ಕೆ ಸೂತ್ರದ ಮ್ಯಾಲ ಹೋಗ್ಬೇಕ್ರಿ. ಸೂತ್ರ ತಪ್ಪಪ್ಪ ಅಂತಂದ್ರೆ ಅದು ಗಾಳಿಪಟ ನನಂಗ್ ಬೇಕು, ಸೂತ್ರನೂ ಬೇಕ್ರಿ. ಕರೆಕ್ಟ್ ಅಂದ್ರೆ ಮತ್ತು ಇದಕ್ಕೆ ಎಷ್ಟೊತ್ತಿದ್ರು ಸಕ್ಸಸ್ ಆದ್ರಿ. ಕೆಲವೊಂದು ದಿನ ಅಂತೂ ಹಂಗೆ ಹಿಂಗೆ ಅನಿಸ್ತದೆ ರೀ. ನಾವಂತೂ ನಮ್ಗೆ ಕೆಟ್ಟ ಅನ್ಸಿಲ್ರಿ. ಯಾಕಂದ್ರೆ ಈಗ ಒಬ್ಬಾಕಿ ತಾಯಿ ಕೆಟ್ಟ ಕರ್ರಗ ನಮಗೆ ಹರಿದಿರ್ತಾಳ. ಒಂದು ಕಾಲರ್ ಇರಲ್ಲ, ಒಂದು ಕನ್ನರ ಇರಲ್ಲ, ಅದಕ್ಕೆ ಚಂದಾಗಿ ಮೂತಿರಿ ಇರಲ್ಲ, ಬಾಯರಿ ಸೊಂಡಿರಿ ಕಟ್ಟಿರ್ತಾಳ. ಆದ್ರೂ ಬೆಲ್ಲ ಕೊಡ್ತಾಳ, ಎತ್ಕೋತಾಳ, ಅದನ್ನ ಜಾಕಿ ಮಾಡ್ತಾಳ, ಅದಕ್ಕೆ ಹಂಗೆ ಆಕೃತಿ ಮಾಡ್ತಾಳ, ನಾನು ಬಂಗಾರ ಆತಾಳಲ್ರಿ. ಹಂಗೆ ನಮ್ಗೆ ಏನೇನು ನೂನಂತೆ ಕಂಡ್ರು ನೂನಂತೆ ಕಂಡಿಲ್ರಿ ನಮ್ಗೆ ರೀ. ಇನ್ನೊಂದಿಟ್ಟು ಅಪ್ಪುಪ್ರು ಮಾಡಂಗೆ ಅನ್ಸದ ಹಂಗೆ ಮಾಡ್ಕೊತೇ ಬಂದಿದ್ದೆವು. ಈಗ ನಮ್ಗೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇ ಇಟ್ಟು ಕೆಲಸ ಮಾಡ್ತಿರ್ತಾರ. 30 ಎಕರೆ ಹೊಲ ಆದ್ರಿ. ಉಳಿಕಿದ ತಾಣದಲ್ಲಿ ಎಲ್ಲಿ ಏನು ನೋಡಿಲ್ಲ. ತೊಗರಿ ಸ್ವಚ್ಛ ಅದ, ನಿಂಬೆ ಗಿಡದಾಗ ಸ್ವಚ್ಛ ಅದ್ರಿ, ಸೀತಾಫಲದಾಗ ಚಲೋ ಕಾಯಿ ಆಗ್ಯಾವ. ಮತ್ತು ಎಲ್ಲರೂ ರಿಸಲ್ಟ್ ಫೇಲ್ ಇಲ್ಲ ನಮ್ದು. ಮತ್ತು ನಮ್ಮ ಇಳುವರಿ ಕ್ರಾಸ್ ಮಾಡ್ಲಕ್ಕೆ ಯಾರಿಗೂ ಆಗುದಿಲ್ರಿ. ಈಗ ಅವನೇ ಮಾಡ್ಬೇಕೆಲ್ಲ. ಹ್ಞೂ ರೀ. ಎಲ್ಲರ ಹೊಲ ನೀರ್ ಹತ್ಯಾವ್ರಿ, ನಮ್ಗೆ ನೀರ್ ಹತ್ತಿಲ್ರಿ. ನೀರ್ ಹತ್ತದ್ರೂ ಬೆಳಿ ಚಲೋ ಅದಾವ್ರಿ. ನೀರ್ ಹತ್ಯಾವ, ಮಳಿ ಆಗ್ಯದಪ್ಪ ಅಂದ್ರೂ ಕೊರಗಂಗಿಲ್ರಿ. ಒಟ್ಟೆ ಮಳಿನೇ ಬಂದಿಲ್ಲ ಅಂದ್ರೂ ಮಳಿ ಬಂದ್ರೆ ಚಲೋ, ಮಳಿ ಬರಲಿಲ್ಲ ಅಂದ್ರೆ ಭಾಳ ಚಲೋ ಅನ್ನೋ ಲೆಕ್ಕನಾಗ ಅದಿದೆ ರೀ. ನಮ್ಗೆ ಈಗ ದೊಡ್ಡತೆ ಗೊತ್ತಾಗ್ಯದ್ರಿ. ಇದು ಕೃಷಿ ಒಳಗೆ ನಮ್ಗೆ ಇದು ಸಂಶಯನೇ ಇಲ್ರಿ. ಅದಕ್ಕಲ್ಲೇ ಅವ್ರಿಗೆಲ್ಲ ಚಲೋ ಶಾಲೆ ಬಿಡಿಸಿ
ಮನ್ಯಾಗ 5-6 ಮಂದಿ IAS ಅದವ್ರು ಮತ್ತ ನಮ್ದ್ರಿ ಇಲ್ಲಿ ಒಂದ್ ಹಳ್ಳ ಅದ್ರಿ ಸರ್, ಒಂದ್ 2 ಕಿಲೋಮೀಟರ್ 1.5 ಕಿಲೋಮೀಟರ್ ಮೇಲ್ರಿ. ಆ ಹಳ್ಳದಿಂದ ಬೆನಕ್ ನಳಿತನ ಬರೀ ನಿಂಬರಿಗೆ ಅವ್ರ ಹೊಲಗಳೇ ಅದಾವ್ರಿ ಸರ್. 4 ಕಿಲೋಮೀಟರ್ ರೀ, 4.5 ಕಿಲೋಮೀಟರ್ ರೀ. ಎಲ್ಲಾ ಫಾರಿನ್ದಾಗ, ಜರ್ಮನಿಯಾಗ, ಇಂಗ್ಲೆಂಡ್ದಾಗ ಆದ್ರಿ ಫ್ಯಾಮಿಲಿ ರೀ. ನಾವು ನಮ್ ತಮ್ಮ ಇಬ್ರೇ ಉಳಿದಿದೇವ್ರಿ ಇಲ್ಲಿ. ಅವ ST ಆಗಿ ಉಳ್ದಾನ್ರಿ, ನಾವ್ ಒಕ್ಕಲ್ತನ ಅವ್ ಉಳಿದಿಲ್ಲ. ಆದ್ರಿ ಅದಕ್ಕ ನಾವು ಯಾಕೆ ಉಳಿದಿದ್ದೇವ ಅಂದ್ರ ಅನಿವಾರ್ಯ ಉಳಿದಿದ್ದೇವ್ರಿ. ನಾವು ಹೋಗವ್ರಿ ತಪ್ಪಿದಕ್ಕೂ ಒಂದ್ ರೀತಿಲಿ ಚಲೋ ಆಗ್ಯದ್ರಿ. ಅದಕ್ಕ ಎಲ್ಲಾ ತರ ಈಗ ನಮ್ಗ ಅವ್ರೆಲ್ಲಾ ಆತರ ಮೊದಲ ಚಲೋ ಹುಡುಗರ್ನ ಹೊಕ್ಕಲ್ತನ ಹೊಲ್ದಾಗ ಇಟ್ಕೊಂಡ್ ಕೂತಿದ್ವಿ, ದಾಡ್ಡಿ ಇದ್ದಿದ್ವಿ. ಅವ್ರಿಗೆ ಚಲೋ ಸಾಲಿಗೆ ಹಾಕು, ಎಲ್ಲಾರ ಕೆಲಸ ಬರ್ತಿದ್ರು. ಈಗ ಅವ್ರ ಏನತ್ತಾರ, ನೀ ಶಾಣೆ ಆಗಿ ನಾವ್ ದಾಡ್ರ ಆದೇವ್. ಯಾಕಂದ್ರ ಅವ್ರ ಮಕ್ಳಿಗೆ ಜ್ವಾಳ ಎಲ್ಲಿ ಅಥವಾ ಶೇಂಗಾ ಎಲ್ಲಿ ಅಥವಾ ಗೊತ್ತಿದ್ವಿ. ಇವ್ರಿಗೆ ನಮ್ಮಲ್ಲಿ ಬಂದ್ ಹೋರಿ ಒಂದಿನ ನಮ್ ಕಳಸ್ರಿ, ಇವ್ರಿಗೆ ಕರ್ಕೊಂಡ್ ಹೋಗ್ತೇವ್ರಿ ಅತ್ತಾರ. ನಾವೇನ್ ಕಲ್ಸಿಲ್ರಿ, ತಾವೇ ಕಲ್ತಾರ್ರಿ. ನಾವ್ ಹಾವ್ಗಾರ ಮನ್ಯಾಗ ಹಾವ ಆಡ್ಸೋದು ಯಾರು ಕಲ್ಸೋದಿಲ್ಲ. ಸಣ್ಣ ಹುಡುಗರು ಕೊಳ್ಳ ಹಾಕೊಂಡ್ ಆಡ್ತಾವ, ಆಟಿಕೆ ಸಾಮಾನು ಮಾಡಿ. ಹಂಗ ಅವ್ರಿಗೆ ಕಲ್ಸೋ ಅವಶ್ಯಕತೆನೆ ಬಿದ್ದಿಲ್ಲ. ಏನಾದ್ರೂ ತಾವೇ ಎಲ್ಲಾ ಈಗ ಎಷ್ಟೋ ಮಂದಿ ಮಾರ್ಗದರ್ಶನ ಮಾಡ್ತಾರ್ರಿ. ಅವ್ರೆ ನಾ ಇರ್ಲಿಲ್ಲವ್ರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರ್ರಿ, ನೋಡ್ಯಾರ. ಅದಕ್ಕೆ ಮತ್ತೆ ಅವ್ರ ಬಗ್ಗೆನೂ ನಮ್ಗೇನು ಚಿಂತಿಲ್ಲ. ಹೌದಪ್ಪ, ಈಗ ಮಕ್ಳು ಅದಾರ, ಅವ್ರಿಗೆ ಏನ್ರ ನೌಕರಿ ಹಚ್ಚಬೇಕು, ಉತ್ಪನ್ನ ಬರಂಗ್ ಮಾಡ್ಬೇಕು, ಬಂಗಾರ ಬೆಳ್ಳಿ ಇಡಬೇಕು, ಎಲ್ಲ ತಗೋಬೇಕು. ಅವರೇ ಒಂದು ಆಸ್ತಿ ಆಗ್ಯಾರ. ಎಲ್ಲ ಸಮಾಧಾನ ಇದ್ದಿದ್ದೇವ್ ನೋಡ್ರಿ. ಶಾಶ್ವತ ಪರಿಹಾರ ಅದ್ರಿ. ಶಾಶ್ವತ. ಎಲ್ಲಾರು ಇದನ್ನ ಬಿಟ್ಟು ಬೇರೆ ಕಡೆ ಹೊಲ್ಕತ್ತಾರಿ. ನಾವೆಲ್ಲರೂ ಇದ್ರ ಕಡೆನೆ ಬಾರ್ಲಕತ್ತಿದ್ದೆವು. ಮನೆ ಇಲ್ಲಿ ಮಹಾರಾಷ್ಟ್ರದಾಗ ಒಂದು ಕಾರ್ಯಕ್ರಮ ಇತ್ತು, ಕರೆದಿದ್ರು. ಒಂದು 10,000 ಜನ ಕೂಡಿತ್ರಿ. 10,000 ಜನರೊಳಗೆ ಬೀಳೂರಾಗ್ರಿ. ನಾವು ಅಲ್ಲಿ ಏನು ಹೇಳಿದೆವು ಮುಖ್ಯವಾಗಿ, ನಾ ಭಾಳ ಚಲೋ ಒಕ್ಕಲ್ತನ ಮಾಡ್ತೀನಿ, ನಾ ಆಕಳ ಸಾಯ್ತೀನಿ, ನಾ ಹಿಂಗೆ 0 ಬಜೆಟ್ ಮಾಡ್ತೀನಿ, ನಾ ಗೊಬ್ಬರ ತರಲ್ಲ, ಔಷಧ ತರಲ್ಲ, ಇದೇನು ಹೇಳಿಲ್ರಿ. ನೀವು ಒಕ್ಕಲ್ತನದಾಗ ಮುಂದೆ ಬರ್ಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಸಾಲಿ ಕಲಿಸಬೇಡ್ರಿ. ಓಕೆ, ಸಾಲಿ ಕಲಿಸಿದ್ರೆ ಅವ್ರ ಕತೆ ಹೇಳಕ್ರು. ಈಗ ಅವರು ಪ್ಯಾಂಟ ಸೂಟ ಬೂಟ ಹಾಕೊಂಡ್ರಂದ್ರ ನಿಮ್ಗೆ ಹಣಕಾಸು ಮಾಡ್ಲಿಕ್ಕೆ ಹಚ್ಚಾರ. ಅವ್ರು ತಾವು ಮಾಡಂಗಿಲ್ಲ. ಅವರು ಅದಕ್ಕೆ ಸಾಲಿ ಕಲೀಲಿ, ಸಾಲಿ ಕಲಿಸಬೇಡ್ರಿ. ಫ್ಯಾಮಿಲಿ ಪ್ಲಾನಿಂಗ್ ಒಟ್ಟೆ ಮಾಡಿಸಬೇಡ್ರಿ. ಕಲಿಸೋದ್ರೂ ಅಟ್ಟೆ ಬಸ್ಸಿನ ಬೋರ್ಡ್ ಓದಟ್ಟೆ ಕಲಿಸ್ರಿ. ಮತ್ತೆ ಎಟ್ಟನ ಕಲಿಸ್ರಿ, ಒಕ್ಕಲ್ತನಕ್ಕೆ ಹಾಕ್ರಿ. BSc ಕಲ್ತ್ರಿ, MA ಕಲ್ತ್ರಿ, MSc ಕಲ್ಸ್ರಿ, ಅಗ್ರಿ ಕಲ್ಸ್ರಿ, ಏನ್ ಡಾಕ್ಟರ್ಕಿ ಮಾಡ್ರಿ, PhD ಮಾಡ್ಸ್ರಿ. ಖರೆ ಅವ್ರಿಗೆ ತಂದ್ ಹೊಲ್ದಾಗ ಹಚ್ಚ್ರಿ. ಹೊಲ ಇಲ್ಲಾರ್ದವ್ರು ಒಕ್ಕಲ್ತನ ಮಾಡೋರು ಮಾಡ್ಬೇಕು, ಹೊಲ ಇದ್ದವ್ರು. ಹೊಲ ಇಲ್ಲಾರ್ದವ್ರು ನೌಕರಿ ಹೋಗಲ್ರ. ಮತ್ತ ಇವರು ನೌಕರಿನೇ ಹೋಗುದು, ಅವ್ರ ನೌಕರಿನೇ ಹೋಗುದು ಅಂದ್ರೆ ಇದನ್ನ ಯಾರು ಮಾಡೋರು? ಈಗ ಅವ್ರಿಬ್ರು ಇದ್ದಿಲ್ಲ ಅಂದ್ರೆ ನಮ್ದು ಏನೋ ನಡೀತಿದಿಲ್ರಿ ಕೆಲ್ಸರಿ. ನಾವ್ ಒಳಗೊಂದೊಂದ್ ಏನಾರ ಆಗ್ಲಾರ್ದಗದ ಇದ್ದು ಅಂದ್ರೆ ಯಾರಿಗಾರ ಸಣ್ಣವ್ರಿಗೆ ಕರ್ಕೊಂಡ್ ಬರ್ಲಕ್ಕ ಕರಿಲಿಕ್ಕ ದಾರಿಗೊಂಡ್ ಹೊಂಟಿದ್ರ ಬರ್ರಿ ಅಂದ್ರೆ ಮುದಕ್ ಏನೋ ದಗದ ಏನಂಗ್ ಕಾಣಿಸ್ತಾವ ಮಗ ಅಂತೇಳಿ ಮತ್ ಇವ್ರಿದ್ರ ಅಂದ್ರೆ 10 ಮಂದಿ ಬರ್ತಾರ್ರಿ ಅವ್ರ ಸಂಗಾಟ. ಇವ್ರು ಹೋತಾರ, ಅವರು ಬರ್ತಾರ. ಹಂಗ ಒಂದು ಆಕರ್ಷಣೆ ಇರ್ತರಿ ಸರ್. ಒಕ್ಕಲ್ತನ ಅನ್ನೋದು ಬಾಳ ಶ್ರೇಷ್ಠ ಅದ್ರಿ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ. ಅದ್ರಾಗ ಈಗ ನಾವ್ ಮಾಡೋದು ಕೃಷಿ ಏನದ್ರಿ, ಎಲ್ಲರಿಗೆ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವಂತ ಕೃಷಿ ಇದು. ಯಾವ ಜೀವಿಗೂ ಕೆಡಕಾದದ್ದಲ್ರಿ ಇದು. ಸೂಕ್ಷ್ಮಾಣು ಜೀವಿಗಳು ಹಿಡ್ಕೊಂಡು ಎಲ್ಲಾ ಜೀವಿಗಳಿಗೆ ಬೇಕಾದ ಕೆಲಸರಿ ಇದು. ಅದಕ್ಕ ಮಣ್ಣ ಮೆತ್ತಗಿದ್ರ ಉತ್ಪನ್ನ ಬರ್ತದ. ಮಣ್ಣು ಬಿರ್ಸಾಗಿದ್ರಿ ಈಗ ಕಾರ್ಬನ್ ಸಾಯಿಲ 0.03 ಬಂದದ್ರಿ. ಅದು 1% ಇತ್ತಂದ್ರೆ ಎಲ್ಲರಿಗೆ ಅನ್ನ ಹಾಕ್ತದ್ರಿ. ಕೆಲಸ ಬಗೆಹರಿಸ್ಯಾರಿ. ಯಾಕಂದ್ರ ನೀರ್ ಕೆಡ್ಸ್ಯಾರ, ಮಣ್ಣು ಕೆಡ್ಸ್ಯಾರ, ಗಾಳಿ ಕೆಡ್ಸ್ಯಾರ, ಆಹಾರ ಕೆಡ್ಸ್ಯಾರ, ಪರಿಸರ ಕೆಡ್ಸ್ಯಾರ. ಎಲ್ಲಾ ಕೆಡ್ಸೋದು ಹುಡುಕ್ಯಾಡಕ್ ಆದ್ರಿ ಯಾರಿಗೂ ಶಾಣ್ಯಾರಿಗೆ ಸಿಗಂಗಿಲ್ರಿ. ಏನಾರ ಚಲೋದ ಈಗ ಆ ಕೆಟ್ಟಿದ್ರಾಗ ಬಾಳೆ ಮಾಡ್ಕೊಂಡು ತಿನ್ನೋದೇ ಭಾಳ ಮಹತ್ವ ಅದ್ರಿ. ಅದ್ರಾಗ ಈಗ ಈ ಕೃಷಿ ಭಾಳ ಸರಳ ಪದ್ಧತಿ ಅದ. ಮಾಡ್ಕೊಂಡು ತಿಳ್ಕೊಬೇಕಾಗ್ತೇ ರೀ. ಮತ್ತು ಸಮಾಧಾನ ಇರಬೇಕು, ತಾಳ್ಮೆ ಇರ್ಬೇಕ್ರಿ ಅಂತ ಯಾಕಂದ್ರೆ ಕೆಟ್ಟಿದ್ದು ಸುಧಾರಣೆ ಆಗ್ಬೇಕಾದ್ರೆ ಟೈಮ್ ಹಿಡಿತದೆ. ಮಾಡ್ರಿ, ಚಲೋ ಆಗ್ತದ್ರಿ. ರೆಡಿ ಮಾಡಿ ಇದು ಒಂಥರ ತೆಗಳ ಚಪಾತಿ ಹ್ಯಾಂಡಿ, ತೆಗಳ ಚಪಾತಿ ಹ್ಯಾಂಡಿ ಹಾಕೋತ್ ಬಂದು ಇದನ್ನ 6 ತಿಂಗಳಾಗ್ಯದ್ರಿ ಈಗ್ರಿ. ಇದು ಭಾಳ ಫಲವತ್ತತೆ. ಇದು ಹ್ಯಾಂಡಿ ಹರಿದು ದಾರಿ ಮೇಲೆ ಬರ್ಲಕತ್ರಿ. ಅದು ಹಾಳಾಗಬಾರ್ದಕ್ಕೆ ಮಣ್ಣು ಹಚ್ಚಿ. ಹೆಂಗ್ ಸರ್ ಫಾರ್ಮಿಂಗ್ ನಿಮ್ದು ಯಾವ ಥರ ಇದು? ಇದು ಮೊದಲ ಒಂದು ಲೇಯರ್ ತೆಗಳ ಚಿಪ್ಪಟ್ಟಿ ಹಾಕ್ತೇವ್ರಿ ಕೂಣ ಇಲ್ಲಿಂದ ಅಂತನ. ತೆಗಳ ಚಿಪ್ಪಟ್ಟಿ ಹಾಕಿ ಅದ್ರ ಮ್ಯಾಲೆ ಹೆಂಡಿ ಹಾಕ್ತೇವ್ರಿ. ಮತ್ತೆ ತೆಗಳ ಚಿಪ್ಪಟ್ಟಿ ಹಾಕ್ತೇವ್ರಿ. ಆಮೇಲೆ ಮತ್ತೆ ಹೆಂಡಿ ಹಾಕ್ತೇವ್ರಿ. ಹಿಂಗೆ 5 ಲೇಯರ್ ಮಾಡ್ತೇವ್ರಿ. 5 ಲೇಯರ್ ಮಾಡಿ ಕಿಸಿಂದ ಕಟ್ಟಿ ಕಟ್ತೇವ್ರಿ. ಕಟ್ಟಿ ಕಟ್ಟೇವ್ ನೋಡ್ರಿ. ಇಲ್ಲಿ ಕಟ್ಟಿ ಐತಿ. ಇದೊಂದು ಮಡಿ, ಇದೊಂದು ಮಡಿ, 6 ಮಡಿ ಅದಾವ್ರಿ. ಇವು ಒಂದೊಂದು ಬ್ಯಾರಲ್ ಉಚ್ಚಿ ಗೊಳೆ ಮಾಡಿರ್ತೇವ್ರಿ. ಹಾಕೋದು ಒಂದೊಂದು ಬ್ಯಾರಲ್ ಉಚ್ಚಿ ಹಾಕ್ತೇವ್ರಿ. ತಿಂಗಳಿಗೊಮ್ಮೆ 3 ಬ್ಯಾರಲ್. ಇದಕ್ಕೆ 1 ಬ್ಯಾರಲ್, ಒಂದೊಂದು ತಿಂಗಳಿಗೆ ಒಂದೊಂದು ಬ್ಯಾರಲ್ ಅಂದ್ರೆ 3 ಬ್ಯಾರಲ್, 3 ಬ್ಯಾರಲ್, 3 ಬ್ಯಾರಲ್, 3 ಬ್ಯಾರಲ್ ಅಂದ್ರೆ ನೈಟ್ರೋಜನ್ ಅತಿ ಸ್ಟ್ರಾಂಗ್ ಆಗಿಬಿಡ್ತದ್ರಿ ಇದು. ಹಂಗಾಗಿ ಇದು ಎಲ್ಲಿ ಹಾಕ್ತಿರಿ ಅಲ್ಲಿ
ಭಾಳ ಫಲವತ್ತತೆ ಆಗ್ತದೆ. ರೆಡಿ ಆಲ್ರೆಡಿ 5 ಸಾವಿರ ಹತ್ರ ಬರೀ ಇಂಥದ್ದು ಬಿತ್ತಿದೇವ್ ನೋಡ್ರಿ ಕೂರ್ಗ್ಯಾಗ ಹಾಕಿ ತೊಗರಿಗಿರಿ ಸ್ವಲ್ಪ ಪ್ರಮಾಣದಾಗ ಚೀಲ್ದಾಗ ಒಯ್ದ್ರಿ ಗಾಡ್ಯಾಗಲ್ರಿ ಅಷ್ಟು ಕೆಲಸ ಮಾಡ್ತೀವಿ. ಏನು ತರಂಗೇನಿಲ್ಲ, ಏನು ತರಂಗಿಲ್ರಿ, ಇಲ್ಲೇ ಇಲ್ಲೇ ರೀ. ಒಂದು ತೆಂಗಿನ ಗಿಡ ಕಾಯಿಗೆ ನೋಡ್ರಿ ಏನ್ ಸರ ಅಲ್ಲಿ ಪೂರ್ಣ ಗೊಂಚಲು ಈಗ ನಿನ್ನೆ ದೀಪಾವಳಿಗೆ ಹರಿದಿದೇವ್ರಿ. ಇವು ನೋಡ್ರಿ ಒಂದೊಂದ್ರ 80-70 ಗಿಡ ಕಾಯಿ ಆಗ್ಯಾವ್ರಿ. ಏನು ನೀರು ಬಿಡಂಗಿಲ್ಲ, ಕಸ ತೆಗಿಯಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ಅಗತಿ ಮಾಡಂಗಿಲ್ಲ, ಕಸನೂ ಇಲ್ಲ ಹೊಲ್ದಾಗ. ಸರ ಇಲ್ಲಿ ದಿನ ಯಾರೋ ಕಂಪನಿಯವ್ರು ಬರ್ತಾರ, ನೀವು ಒಂದು ರೆಕಮೆಂಡ್ ಮಾಡ್ರಿ ಯಾರಿಗಾರ ಹೇಳ್ರಿ ಅವ್ರು ಬರ್ತಾರ. ನಾವು ಹೇಳೋದು ಜೀವಾಮೃತನೇ ಹೇಳೋದ್ರಿ. ಯಾಕಂದ್ರೆ ಒಂದಕ್ಕೆ ನಂಬಿದೆವು, ಅದು ಸುಧಾ ಆಗ್ಯದ ನಮ್ಗೆ. ಅದಕ್ಕೆ ಇದ್ರದ್ದು ರಿಸಲ್ಟ್ ಭಾಳ ಮಂದಿ ಹೇಳಕತ್ತಾರ ಅಂತ ತಂದು ಇದು ಮದರ್ ಕಲ್ಚರ್ ರೆಡಿ ಮಾಡಿ ಸರ. ಇದು ಗೋಕೃಪಾಮೃತ ರೀ, ಕಾಡ್ ಸಿದ್ದೇಶ್ವರಪ್ಪ ಅವ್ರು ಹೇಳ್ತಾರಲ್ರಿ. ಇದು ಒಂದು 5-6 ವರ್ಷದ ಮಜ್ಜಿಗೆ ಅದಾರ ಸರ್ ಇದ್ರಾಗ. ಹುಳಿ ಮಜ್ಜಿಗೆ ಅದ್ರ ವಾಸನೆ ತಗೊಂಡ್ರೆ ಜೀವ ಹೋದ್ರ ಈ ಜೀವಾಮೃತ ಇದು ಮಜ್ಜಿಗೆ ರೀ. ಇದನ್ನ ಸ್ಪ್ರೇ ಮಾಡಿದ್ರ ಈ ಬೆಳೆಗಳ ಹಸಿವು ಹೆಚ್ಚಾಗಿಬಿಡ್ತದ್ರಿ. ನೆಲ್ದಾಗ ಏನಿರ್ತದ ಇಲ್ಲಾರ್ದೆಲ್ಲ ತೊಗೊಂಡು ತಿಂದು ಬೆಳದ್ ದಾಡಿಗೆ ಆಗಿಬಿಡ್ತೈತೆ ಬಸ್. ಆಮೇಲೆ ಕಾಪರ್ ಆಕ್ಸಿಕ್ಲೋರೈಡ್ ಹೊಡಿತಾರಲ್ರಿ, ಸಿಲಿಂಡರ್ ಬರಬಾರ್ದು, ಅದು ಒಟ್ಟೆ ಬರ್ಬಾರ್ದಲ್ರಿ. ಇದು ಯಾವ ಬೆಳಿಗಾದ್ರೂ ಸಿಲಿಂಡರ್ ನಾಶಕ ರೀ. ಇದು ಲ್ಯಾಕ್ಟೋಬ್ಯಾಕ್ಟೀರಿಯಾ ಇರ್ತದ್ರಿ, ಆ ಬೆಳೆಯ ಹಸಿವನ್ನ ಜಾಸ್ತಿ ಮಾಡಿಬಿಡ್ತದೆ. ಇದಿಷ್ಟೇ ಇದ್ರೆ ಸಾಕ್ರಿ, ಎಲ್ಲ ಏನು ಬೇಕಾಗುತ್ತೆ. ಇದು ಒಂದು ಲೀಟರ್ ಒಂದು ಬಾಟ್ಲಿ, ಒಂದು ಅರ್ಧ ಲೀಟರ್ ಬಾಟ್ಲಿ ಅಟ್ಟು ಕಲ್ಚರ್ ತೊಳದ್ರಿ ಸರ್. ಇದ್ರಲ್ಲಿ ಕಲ್ಚರ್ ತೊಗೊಂಡು ಒಂದು ಬ್ಯಾರಲ್ ನೀರಿಗೆ ಹಾಕುದ್ರಿ. ಒಂದು ಬ್ಯಾರಲ್ ನೀರಿಗೆ 1-2 ಲೀಟರ್ ತಾಜಾ ಮಜ್ಜಿಗೆ ಹಾಕ್ಬೇಕು. ಸಾಪನ ಅವತ್ತೇ ಮಾಡಿ ಹುಳಿ ಆಗಿದ್ದಿರಬಾರ್ದು. 2 ಕಿಲೋ ಬೆಲ್ಲ ಹಾಕ್ಬೇಕ್ರಿ. ದಿನ ಹಿಂಗೆ ತಿರುಗಾಡ್ಬೇಕ್ರಿ, ಕ್ಲಾಕ್ ವೈಸ್ ಹಿಂಗೆ ತಿರುಗಾಡ್ಬೇಕು. ಎಷ್ಟು ದಿನ ಸರ್ ಇದು ಇಡೋದು? 2-3 ದಿನ ತಿರುಗಾಡಿದ್ರೆ ಈ ಕಲರ್ ಬಂದ್ಬಿಡ್ತಾರೆ. ಅದಕ್ಕೆ ನೀರು ಹೋಗಿ ಹಿಂಗಾಗಿ ಇದು ಕಲ್ಚರ್ ಭಾಳ ಬೆಸ್ಟ್ ಆಗ್ಯದ್ರಿ. ಇದ್ರಾಗಿಂದು 1 ಲೀಟರ್ ತೊಗೊಂಡು ನಾವು ಮಾಡ್ಕೊಳಕ್ ನಡೀತದ್ರಿ. ಇದು ಮದರ್ ಕಲ್ಚರ್ ರೆಡಿ ಮಾಡೀನಿ ನಾ. ಇದಕ್ಕೆ 2 ಕಿಲೋ ಬೆಲ್ಲ ಹಾಕಿನ್ರಿ, 2 ಕಿಲೋ ಮಜ್ಜಿಗೆ ಹಾಕೀನಿ, ಒಂದು ಅರ್ಧ ಲೀಟರ್ದಟ್ಟು ಕಲ್ಚರ್ ಹಾಕೀನಿ. ನಾನು ಇದ್ರ ಕಡೆ ತೊಗೊಂಬಂದಿನ್ರಿ, ಆಲ್ಮೇಲ್ದಾಗ ಸುನೀಲ್ ನಾರಾಯಣ ಕಡೆ. ಅವ ಎಲ್ಲರಿಗೆ ಕೊಡ್ತಾನ್ರಿ, 2-3 ಥರ ಮಾಡ್ತಾನ್ರಿ ಅಲ್ಲಿ ಸುನೀಲ. ಇದ್ರದ್ದು ಒಂದು 5-6 ಥರ ಪ್ರಯೋಗ ಮಾಡಿ ಭಾಳ ದೊಡ್ಡದೊಂದು ಹೊಂಡ ಕಟ್ಟ್ಯಾನ. ಅದ್ರಾಗ ಒಂದು ಅಳಿಗಾಡ್ಸ್ಲಾರ್ದೆ 2 ತಿಂಗಳ ಬಿಟ್ಟು ಅದು ಒಂದು ಥರ ಮಾಡ್ತಾನೆ, ಅಳಿಗಾಡ್ಸಿದ್ದೊಂದು ಮಾಡ್ತಾನೆ, ಒಂಥರ ಹೆಚ್ಚಿಗೆ ಮಾಡ್ತಾನ್ರಿ ಅವ. ನಾ ಒಂದು ತಂದು ಮಾಡೀನಿ. ಇದರಿಂದ ಪ್ರೈವೇಟೇ ಪ್ರಯೋಗ ಮಾಡಿ ಹೌದು ಅಲ್ಲ ನೋಡಿ. ಬಟ್ ಯಾಕಂದ್ರೆ ಜೀವಾಮೃತ ಯೂಸ್ ಮಾಡಿರಿ ನಾವು ಮಾಡೀನಿ. ಇದ್ರದ್ದು ಏನಾಗ್ಯದ ನೋಡ್ಬೇಕು, ನೋಡಿ ಆಮೇಲೆ ಹೇಳ್ಬೇಕು. 5-6 ವರ್ಷದ ಸರ. ಈಗ 20 ವರ್ಷದ ಗೋಮೂತ್ರ ಇದ್ದು ರೀ. ಇದಕ್ಕೆ ನಿನ್ನೆ ಹಾಕಿ ನೋಡ್ರಿ ಎಲ್ಲ. 20 ವರ್ಷದ ಗೋಮೂತ್ರ ಸರ. ಇದು ಗೋಮೂತ್ರ ಎಷ್ಟಿದ್ದು ಅಂದ್ರೆ 2 ದಾರಲಿದ್ದು ರೀ ಅವು. ಈಗ ಕೈ ಹಿಂಗೆ ಎದ್ದು ತೆಗೆದ್ರೆ 6 ಬಿಡ್ತಿದ್ರಿ ಕಂಟ್ರೋಲ್ ಆದಂಗೆ. 2 ದಿನ ಸಾಬಾನು ಹಚ್ಚಿ ತೊಗೊಂಡ್ರು ವಾಸನೆ ಹೋಗ್ತಿದ್ದಿಲ್ಲ. ಎಷ್ಟೋ ಮಂದಿ ಹಿಂಗೆ ನನಗೆ ಈ ತದ್ದಾಗ್ಯದ, ಬಿಳಿ ತನ್ನಾಗ್ಯದ ಅಂತ ಹೇಳಿ ಒಂದೊಂದು ಬಾಟ್ಲಿ ತುಂಬ್ಕೊಂಡು ಹೋಗ್ಯಾರ ಸರ್ ಭಾಳ ಮಂದಿ ರೀ. ಅದು 20 ವರ್ಷದ ಗೋಮೂತ್ರ ಇದ್ದು. ಇದಕ್ಕೆಲ್ಲ ಮೊನ್ನೆ 6 ಬ್ಯಾರಲ್ ಬೇಕಾದ್ರಿ, 4 ಬ್ಯಾರಲ್ ಇದ್ದು ರೀ. 2 ಬ್ಯಾರಲ್ ಹಾಕಿಬಿಡ್ರಿ. ಇಟ್ಕೊಂಡು ಇದು ಈ ಮ್ಯಾಗಿ ಟೆರೇಸ್ 16 ಸ್ಕ್ವೇರ್ ಫೀಟ್ ಅದ್ರಿ, 16 ನೋಡ್ರಿ. ಇದು 1000 ಸ್ಕ್ವೇರ್ ಫೀಟ್ ಅದ್ರಿ ತಗಡ್ರಿ. ಅವು ಎಲ್ಲ ತಗದು ನೀರು ಬಂದು ಇಲ್ಲಿ ಗಳೆ ಆಗ್ತಾವೆ. ಮಳೆ ನೀರು ಕೊಯ್ಲು 2 ರೀ. ಇದ್ರಾಗ ಯಾಕೆ ಪೂರ್ಣ ಕೊಡ್ಸಂಗಿಲ್ಲ, ನರ್ಸರಿ ನೀರು ಕೊಡ್ತೀನಿ. ಸರಿ. ಇದ್ರಾಗ ಜೀವಾಮೃತ ಸುರಿಯಿಲ್ರಿ, ಒಂದು ಬ್ಯಾರಲ್ ರೀ. ಅದು ಕಲರ್ ಚೇಂಜ್ ಆಗಿದ್ರಿ. ಈ ಜೀವಾಮೃತ ಉಯ್ತು ನೀರ, ಮಳೆ ನೀರ ಕೂಡಿ ಆ ನರ್ಸರಿಗೆ ಹೋಗೋದ್ರಿಂದ ಅಗಿ ಚಲೋ ಅದಾವ್ರಿ. ಅದ್ರಾಗ ಯಾರು ಏನು ಮಾಡಿದ್ರು ನಮ್ಮ ಹತ್ರ ಇದ್ರಾಗಿನೂ ನಮ್ಗೆ ನರ್ಸರಿಗೆ ಬಂದು ಭಾಳ ಮಳೆ, ಭಾಳ ಬಿಸಿಲಿದ್ದಕ್ರ, ಭಾಳ ನೀರಿಗೆ ಹಾಕಿಬೇಕಂತ ಬರ್ತದೆ ಸರ್. ಅಷ್ಟು ನೀರು ಅಲ್ಲಿ ವಾಲದ್ರಿ. ಆ ವಾಲಿ ಇದ್ರಾಗ ನೀರು ಬಿಟ್ಕೊತೇವ್ರಿ. ನೀರು ಬಿಟ್ಕೊಂಡು ಇದ್ರಾಗ ಒಂದು ಬಾರ್ದಿ ಅದೇ, ಒಂದು ಬ್ಯಾರಲ್ ಅದೇ, ಏನೇನು ಹಾಕ್ಬಿಟ್ಟು ಇದೆಲ್ಲ ಹಾಕಿ ಇದ್ರಾಗೆ ಚಾಲು ಮಾಡಿಬಿಡ್ತೇವೆ. ಚಾಲು ಮಾಡಿಬಿಟ್ಟು ಎಲ್ಲ ಕೂಡಿಸಿ ಇದನ್ನೇ ಇದು ಇದಕ್ಕೆ ಪಾಕೆಟ್ಗಳಿಗೆ ಹ್ಯೂಮಿಕ್ ಆ್ಯಸಿಡ್ ಹಾಕ್ತಿರ್ತಾರೆ ಅಲ್ಲ ಕಾಣು ನರ್ಸರಿ ಅವ್ರು ಎಲ್ಲರೂ. ಹ್ಯೂಮಿಕ್ ಆ್ಯಸಿಡ್ ಭಾಳ ತುಟ್ಟಿ ಇರ್ತಾರೆ ಅವರು. ಅದು ಇದ್ರಾಗೆ ಬರ್ತದೆ ಕೆಮಿಕಲ್ಸ್ ಒಳಗೆ. ಅದು ರೂಟ್ ಡೆವಲಪ್ ಮಾಡ್ತಾರೆ ರೀ.
ಈ ಪಾಕೆಟ್ಗೆ ಅದು ಹಾಕಿದೆ ಅಂದ್ರೆ ಅಗಿ ಲಘು ತೆಗಿತಾವ ರೂಟ್ ಪೂರ್ಣ ಫುಲ್ ರೂಟೇ ಆಗಿರ್ತಾರೆ ಬೇರೆ ಆಗಿರ್ತಾರೆ. ಓಕೆ. ಇದ್ರ ಸಂಬಂಧ ನಾವು ಈ ಎರೆಹುಳ ಕಟ್ ಮಾಡಿ ಬರ್ತಾರೆ ಅವರು ಅದ್ರದ್ದು ವರ್ಮಿ ವಾಶ್ ಏನು ಮಾಡ್ತಾರೆ ಈ ಹ್ಯೂಮಿಕ್ ಆ್ಯಸಿಡ್ ಟೈಪ್ ಕೆಲಸ ಮಾಡ್ತಾರೆ, ರೂಟ್ ಡೆವಲಪ್ ಮಾಡ್ತಾರೆ. ಓಕೆ. ನೋಡಿ ಸ್ವಲ್ಪ ರೀಸೆಂಟಾಗಿ ಮಳೆ ಬಂದು ಎಲ್ಲ ಬಾದ ಆಗಿರ್ತಾರೆ. ಹೊರತಿತ್ರಿ ಅದು ನೋಡ್ರಿ ಎಷ್ಟು ಸೂಕ್ಷ್ಮ ಆಗ್ಯದ್ರಿ. ಕಾಫಿ ಪುಡಿ ಅದ್ರ ಮೇಲೆ ಹೆಂಡಿ ಮಣ್ಣ ಹಾಕೋತ ಇಟ್ಟೆತ್ರ ಮಾಡಿದ್ದೀರಿ ಸರ್. ಇದು ಸರಿ. ಇದು ರಾಕ್ ಫಾಸ್ಫೇಟ್ ರೀ. ಇದು ಓಕೆ. ರಾಕ್ ಫಾಸ್ಫೇಟ್ ಇದು 24% ಅದು ಸಿಗಂಗಿಲ್ಲ ಸರ್ ಎಲ್ಲ ಕಡೆ. ಯಾರೇ ಮಾರಾಟ ಆಗೋರು ಎಲ್ಲರೂ ಒಬ್ರು ಎಲ್ಲೋ ಕೊಡ್ತಾರೆ. ಈಗ ಗೊಬ್ಬರದ ಅಂಗಡಿಯಾಗ ಕೊಡೋದಿಲ್ರಿ, ಎಲ್ಲಿ ಸಿಗೋದಿಲ್ರಿ. ಈಗ ಯಾರು ಹಿಂಗೆ ಸಾವಯವ ಪದಾರ್ಥಗಳನ್ನ ಹಿಂಗೆ ರೆಡಿ ಮಾಡಿ ಮಾರೋರು ಇರ್ತಾರಲ್ಲ, ಗೊಬ್ಬರ ಮಾರ್ತಾರೆ ನೋಡಿ, ಅವ್ರ ಬೆಲ್ಯಾಕ ಸುಮ್ ರೆಕಮೆಂಡ್ ಮೇಲೆ ತರೋದ್ರಿ. ಇದು ನಮ್ಗೊಂದರ ಕೊಟ್ಟು ನೋಡ್ರಲ್ಲ, ನೀವೇ ಸಾವುಕಾರ ಆಗ್ರಿ, ನಾವು ಅಂದ್ರೆ ಸಾವುಕಾರ ಇರ್ತಾರಲ್ರಿ ಇವರು. ಅವ್ರ ಬೆಲ್ಯಾಕಿನ ಕದ್ದು ತೊಗೊಂಡು ಬರೋದ್ರಿ ಅಂದಾರ 5-10 ಚೀಲ. ನೀವು ನಮ್ಗೆ ಅದು ಕೊಟ್ರಿ ಅಂದ್ರೆ ನಿಮ್ದು ಏನ್ರಿ ಮಾರಿಸ್ತೇವೆ ನೋಡ್ರಿ ಹಿಂಗೆ ಆಸೆ ಹಚ್ಚದ್ರಿ. ಹಚ್ಚಿ ತೊಗೊಂಡು ಬಂದು ಈ ಸಗಣಿ ಮತ್ತು ಈ ಮ್ಯಾಲ ಕಚ್ಚಿದ ಗೋಮೂತ್ರ ಎರಡು ಸಂಯೋಗ ಹೊಂದು ಅಂದ್ರೆ ಸರ್ ಎಷ್ಟು ಸ್ಟ್ಯಾಂಡರ್ಡ್ ಆಗ್ತದೆ. ಅದು ಎಷ್ಟು ಸ್ಟ್ಯಾಂಡರ್ಡ್ ಆಗ್ತದೆ ಅಂದ್ರೆ ಈ ಏನು DAP ಒಂದು ಮುಟ್ಟಿಗೆ ಇರ್ತದೆ ನೋಡ್ರಿ, ಇದು ಒಂದು ಮುಟ್ಟಿಗೆ DAP 10 ಮುಟ್ಟಿಗೆ DAP ಅಟ್ಟು ಒಂದು ಮುಟ್ಟಿಗೆ ಕೆಲಸ ಮಾಡ್ತಾರೆ. ಇದ್ರದ್ದು ಫಾರ್ಮಿಂಗ್ ಸೇಮೇನ್ರಿ ಇದು? ಪದ್ರ ಅದೇ ರೀ. ಇದು ಅದೆಲ್ಲ ಕೂಡಿ ಕಿಸಿಂದ ಪ್ರೆಸ್ ಆಗಿ ಹಿಂಗೆ ಕೊಳತ್ ಹಿಂಗೆ. ಓಕೆ ಓಕೆ. ಏನು ಸರ್ ಮಣ್ಣು ಹಾಕಿನ್ರಿ, ಮಣ್ಣು ಮತ್ತೆ ಇದು ಸಗಣಿ ರೀ. ಸಗಣಿ ಮಣ್ಣ ಸಗಣ ಇದ್ರ ನಡ್ಬರ್ಕ್ ಒಂದೊಂದು ಲೇಯರ್ ಏನೇನು ಇರ್ತಾವ್ರಿ, ಚಗಳ ಇರ್ತದ್ರಿ. ಅದು ಚಗಳ ಚಗಳ ಅದೇ ಅಲ್ಲಿ ಹೇಳಿದ್ರಲ್ಲ ಈಗ ಸೇಮ್ ಆ ಚಗಳ ಎಲ್ಲ ವಿಘಟನೆ ಆಗಿರ್ತದೆ. ಕೈಗೂ ಉಂಟಲ್ಲ ಇಲ್ಲ ಇದನ್ನೇ ಈ ಗೊಬ್ಬರದಾಗ ಕೂಡ್ಸಿರ್ತೇವೆ, ಆಟ ಚಲೋ ಬರ್ತಾವ್ರಿ. ಇದು ಇದಕ್ಕೆ ಮಿಕ್ಸ್ ಮಾಡಿದ್ರಿ ರೀ. ನೀವು ಅಗಿ ಇನ್ನೊಮ್ಮೆ ನೋಡ್ಬೇಕ್ರಿ, ಭಾಳ ಸ್ಟ್ಯಾಂಡರ್ಡ್ ಇರ್ತಾವ್ರಿ. ಯಾರಿಗೂ ಮಾಡ್ಲಕ್ ಸಾಧ್ಯ ಇಲ್ರಿ. ಅದು ಕೆಮಿಕಲ್ಸ್ ಅದವ್ರಿಗೆ ಮಾಡ್ಲಕ್ ಸಾಧ್ಯ ಇಲ್ಲ. ಜವಾರಿ ಮುಖಕ್ಕೆ ಕಾಣಿಸ್ಬೇಕಾಯ್ತಂದ್ರೆ ನಾವು ಏನಾರ ಹಿಂಗೆ ಬ್ರೆಡ್ ಬಿಸ್ಕಿಟ್ ತಿಂದ್ರೆ ಬರ್ಬೇಕ್ರಿ. ಈಗ ಇದು ಹಿಂಗೆ ಇಲ್ಲಿ ಹಿಡಿದು ರೀ ಇಲ್ಲಿ ತನಕ ನೀವು ನೋಡಿದ್ರೆ ಒಂದು ಕ್ಯಾಂಕರ್ ಬರಂಗಿಲ್ರಿ. ಕ್ಯಾಂಕರ್ ಇಲ್ಲ, ಯಾವುದೂ ಡಿಸೀಸ್ ಇಲ್ಲ, ಲೀಫ್ ಮೈನರ್ ಇಲ್ರಿ, ಆಮೇಲೆ ರಂಗೋಲಿ ಹುಳ ಇಲ್ಲ, ಆ ಸುರುಳಿ ಪೂಚಿ ಇಲ್ರಿ, ಆಮೇಲೆ ಲಿಂಬೆ ಪತಂಗ ಅಂತ ಹೇಳಿ ಬರ್ತೀರಿ ಅದು ಇಲ್ಲ. ಇದ್ರಾಗ ಹುಡುಕ್ಯಾಡಿದ್ರಿ ಯಾರಿಗೂ ಹಿಂಗೆ ಲ್ಯಾಬ್ರೇಟ್ರಿ ಇದು ಒಂದ್ರದ ಎಲ್ಲದರಾಗು ರೀ ಸರ್ವೇ ಸಾಮಾನ್ಯ ಅಷ್ಟು ಪ್ರಾಂತಿಕ ಆಗ್ತದೆ. ಯಾಕಂದ್ರೆ ಈ ಮಣ್ಣಾಗ ಅದು ಇದನ್ನ ಪಟ್ಟೆವಂದ್ರೆ ನಾವು ಮನಸ್ಸು ಸಮಾಧಾನ ಇರ್ತದೆ. ಯಾರಿಗೆ ಪಟ್ಟೆವಂದ್ರೆ ನಾವು ಹಿಡ್ದೊಡ್ಡದು ಮಾಡಿ ಅದ್ರಾಗ ಎಲ್ಲ ಥರ ಉಪಯೋಗ ಮಾಡಿ ಪಟ್ಟು ಅವು ಮೊಬೈಲ್ ಹಿಡಿದು ಮನ್ಯಾಗ TV ನೋಡ್ಕೋತಂದ್ರೆ ಮಕ್ಳಿಗೆ ಪಟ್ಟೆ ಅಂದ್ರೆ ಏನು ಮಾಡ್ತಾರೆ ಆದವ್ರು ಬೇಯ್ತಾರೆ. ಒಂದು ರೊಟ್ಟಿ ಮಾಡ್ಲಿಕ್ಕೆ ಬರಲ್ಲ, ಒಂದು ಚಪಾತಿ ಮಾಡ್ಲಿಕ್ಕೆ ಬರಲ್ಲ, ಮನೆ ಸ್ವಚ್ಛ ಮಾಡಲ್ಲ, ಒಂದು ಬೀಸಲ್ಲ, ಕೊಟ್ಟಲ್ಲ, ಅಡಿಗೆ ಮಾಡಲ್ಲ, ಚಂದಾಗಿ ಮಾತಾಡಲ್ಲ, ಶಿಸ್ತಾಗಿ ಇರಂಗಿಲ್ಲ, ಟೈಮ್ ಸರಿ ಹೇಳಂಗಿಲ್ಲ ಅಂತ ಹೇಳಿ ರಿಪೋರ್ಟ್ ಬರ್ತಾರೆ. ಇದು ಏನೂ ಇಲ್ರಿ, ಎಲ್ಲಾನು ಮಾಡ್ತಾರೆ. ಎಲ್ಲ ಮಾಡ್ತಾರೆ. 7 ತಿಂಗಳು ಬರ್ತಾರೆ. 7 ತಿಂಗಳದಾಗ ಇಟ್ಟತ್ರ ಮಾಡ್ತಾರೆ ಸರ್ ಅವ್ರು. 4 ತಿಂಗಳದಾಗೆ ಇದಕ್ಕೆ ಹೈಸ್ವಲ್ ಕೊಟ್ರೆ ಐತ್ರಿ, ನಸೆ ಆಗಿ ಎತ್ತರ ಆಗಿಬಿಡ್ತದೆ. ಅದು ಪಟ್ಟೆವ್ರಕ್ಕಿಂತ ಇದು ಸಣ್ಣದು ಒರಿಜಿನಲ್ ಪಟ್ಟೆವ ಅಂದ್ರೆ ಅವ್ರಿಗೆ ಸದಾ ಆಗ್ತದೆ. ಇದು ಎತ್ತರ ಮಾಡಿ ಕಿಸಿನ್ ಕೊಟ್ರೆ ದುಡಿಲಾರ್ದವ್ರಿಗೆ ಪಟ್ಟಂಗ ಅಲ್ಲಿ ಹೋಗಿ ಹಾಕೋತಿ ಬಿಡ್ತೀವಿ. ಕಾಗಜಿ ಇದು ಮಾರಾಟಕ್ಕೆ ತಯಾರಾಗಿದ್ದು. ನಿಂಬೆ ಗಿಡ ಹಚ್ಚುದಾರ 8 ತಿಂಗಳಿಗೆ ಹಚ್ಚಿರಿ. ಆಮೇಲೆ ಬಾಳೆ ಮರಿ ಹಚ್ಚಿದಾರ 800 ಗ್ರಾಮಿನಿಯ ಕಂದಗಳನ್ನ ಹಚ್ಚಿರಿ. ಆ ಕಂದಿಂದ ಎಲ್ಲನೂ ಸ್ವಚ್ಛ ಮ್ಯಾಗಿನ ತೆಗೆದು ಬಡ್ಡಿನೇ ಹಿಂಗೆ ಉರ್ಪಟ್ಲೆ ಹಾಕಿ ಬೇರೆ ಅವೆಲ್ಲ ಕೊಯ್ದು ಉರ್ಪಟ್ಲೆ ಹಾಕಿ ಹಚ್ಚಿರಿ. ಟಿಶ್ಯೂ ಕಲ್ಚರ್ದಂಗೆ ಒಂದೇ ಇನ್ಫಾರ್ಮ್ ಸಸಿ ಬರ್ತಾವ್ರಿ. ಭಾಳ ಚಂದ ಇದ್ದೇನದ್ರಿ ಅದು. ಅದೊಂದು ಪುಸ್ತಕ ತರಿಸ್ಕೊಂಡು ಓದ್ಬೇಕು ನೀವು. ಆಮೇಲೆ ಪ್ರಸನ್ನ ಮೂರ್ತಿ ಅಂತ ಯೂಟ್ಯೂಬ್ನಾಗ ಹೊಡೆದ್ರಿ ಅಂದ್ರೆ 43 ಎಪಿಸೋಡ್ ಬರ್ತಾವ್ರಿ ಅವರು. 0 ಬಜೆಟ್ದು ಅದ್ರಾಗ ಎಲ್ಲ ವಿವರಣೆ ಕೊಟ್ಟಾರಿ ಸರ್. ತುಮಕೂರ್ದವ್ರಿ ರೀ ಅವ್ರು ಪ್ರಸನ್ನ ಮೂರ್ತಿ ಅಂತ ಹೇಳಿ. ತುಮಕೂರು ಬಂದಿದ್ರಿ ಮೊನ್ನೆ 5-6 ದಿನದಿಂದ ಇಲ್ಲಿಗೆ ಬಂದಿರ್ತಾರೆ.
ಬಸವನ ಮೂರ್ತಿ ಕೇಳಿದೀನಿ. ಈಗ ನಾ ಈ 6 ತಿಂಗಳದಾಗ ಒಂದು 4-5 ಸಲ ಬಂದೀನಿ ಇಲ್ಲಿ. ಹೌದಾ? ಚಲುವರಾಯ ಸ್ವಾಮಿ ಅವರಿಗೆ 0 ಬಜೆಟ್ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಟ್ಟಿವ್ರಿ ಅವ್ರಿಗೆ. ತೋಟಗಾರಿಕಾ ಸಚಿವರಿಗೆ ಅವ್ರಿಗೇನು ಇದ್ರ ಬಗ್ಗೆ ಇದು ಇಲ್ರಿ, ಅವರು ರೊಕ್ಕ ಮಾಡವ್ರಿ. ಅವ್ರದ್ದೆಲ್ಲ ಅವರು ಈ ಬಟ್ಟೆಗೆ ಹಚ್ಚಿ ಗಣ್ಣಿ ಇದ್ರ ಒಂದಿಷ್ಟು ಬಾಯಿಗೆ ಹಾಕಿ ಇದ್ರ ಒಂದಿಷ್ಟು ಬಾಯಿಗೆ ಹಾಕಿ ಅಂತದ್ ಮನವೊಲಿಸಿ ಹೋದ ಸಲ ಇನ್ನೂ ಅವ್ರಿಗೆ ಲಾಭ ಜಾಸ್ತಿ